ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 555ನೇ ಶ್ಲೋಕ. ಯತ್ರ ಕ್ವಾಪಿ ವಿಶೀರ್ಣಂ ಸತ್ ಪರ್ಣಮಿವ ತರೋರ್ವಪೋ ಪತತಾತ್ ಬ್ರಹ್ಮೀಭೂತಸ್ಯ ಯತೇಃ ಪ್ರಾಗೇವ ಹಿ ತಚ್ಚಿದಗ್ನಿನಾ ದಗ್ಧಂ. ಈ ಒಂದು ಶ್ಲೋಕದಲ್ಲಿ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಯತಿಯ ಒಂದು ಶರೀರ ಅನ್ನುವಂಥದ್ದು ಅದು ಯಾವ ರೀತಿಯಾಗಿ ಬಿದ್ದು ಹೋದ್ರೂ ಕೂಡ ಒಂದು ದೋಷ ಅನ್ನುವಂಥದ್ದಿಲ್ಲ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮೀಭೂತಸ್ಯ ಯತೇಹೇ ಅಂದರೆ ಬ್ರಹ್ಮವೇ ಆಗಿರತಕ್ಕಂಥ ಯತೀಶ್ವರನಿಗೆ ಅಂತ. ಬ್ರಹ್ಮವಿದ್ ಬ್ರಹ್ಮಯೋ ಭವತಿ ಎಂಬ ಮಂತ್ರದಂತೆ ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗಿರುತ್ತಾನೆ ಅಂತ. ಇಲ್ಲಿ ತತ್ವಜ್ಞಾನಿ ಅವನು ಬ್ರಹ್ಮಸ್ವರೂಪವೇ ಆಗಿದ್ದಾನೆ. ಯಾಕಂದರೆ ಅವನಿಗೆ ದೇಹಾತ್ಮ ಭಾವ ಅನ್ನುವಂಥದ್ದಿಲ್ಲ. ನಾನು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂಥೇಳಿ ಆ ಸ್ವರೂಪದ ಸ್ಥಿತಿಯಲ್ಲಿ ಅವನು ಇದ್ದಾನೆ. ಅವನಿಗೆ ಈ ಪ್ರಪಂಚ ಅನ್ನುವಂಥದ್ದು ಕೇವಲ ಸ್ವಪ್ನದಂತೆ ಭಾಷಿಸ್ತಾ ಇದೆ. ಹೀಗಾಗಿ ಅಂಥ ಪರಿಪೂರ್ಣ ಸ್ವರೂಪದಲ್ಲಿಯೇ ಅವನ ವೃತ್ತಿ ಎನ್ನುವಂಥದ್ದು ಲೀನವಾಗಿ ಹೋಗಿರುವುದರಿಂದ ಅಂಥ ಯಾವ ಬ್ರಹ್ಮಜ್ಞಾನಿ ವಪುಹು ತರೋಹೋ ವಿಶೀರ್ಣಂ ಸತ್ ಪರ್ಣಂ ಇವ ಅಂತ ಹೇಳಿದರು. ವಪು ಅಂದರೆ ಈ ಶರೀರ ಅನ್ನುವಂಥದ್ದು. ನೋಡೋರ ದೃಷ್ಟಿಗೆ ಶರೀರ ಅನ್ನುವಂಥದ್ದು ತೋರ್ತಾ ಇದೆ. ಯಾಕಂದರೆ ಜ್ಞಾನಿಗಂತೂ ಯಾವ ಶರೀರವೂ ಇಲ್ಲ. ಯಾಕಂದರೆ ಪರಿಪೂರ್ಣ ಬ್ರಹ್ಮವೇ ಆಗಿರುವುದರಿಂದ ಈ ಶರೀರವನ್ನು ಅವನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಆ ಶರೀರ, ಜ್ಞಾನಿಯ ಶರೀರ ಅನ್ನುವಂಥದ್ದು ತರೋಹೋ ವಿಶೀರ್ಣಂ ಸತ್ ಪರ್ಣ ಇವ ಅಂತ ಹೇಳ್ತಾನೆ. ಈಗ ಮರದೊಳಗೆ ಎಲೆಗಳು ಯಾವಾಗ ಪಕ್ವ ಆಗ್ತಾ ಇದ್ದಾವೆ, ಹಣ್ಣಾಗ್ತಾ ಇದ್ದಾವೆಯೋ ಅವು ಉದುರಿ ಹೋಗ್ತಾ ಇದ್ದಾವೆ ಅಂತ. ವಿಶೀರ್ಣಂ ಸತ್ ಪರ್ಣ ಇವ ಅಂತ ಹೇಳಿದರು. ಅಂದರೆ ಎಲೆ ಯಾವ ಪ್ರಕಾರವಾಗಿ ಮರದಿಂದ ಕೆಳಗೆ ಬಿದ್ದು ಬಿಡ್ತಾವೆ, ಆ ಮರದಿಂದ ಏನಾಗ್ತಾವೆ ಅಂತಂದರೆ ಉದುರಿ ಹೋಗಿರ್ತಕ್ಕಂಥ ಎಲೆಯಂತೆ ಅಂತ. ಈ ಜ್ಞಾನಿಯ ಶರೀರ ಅನ್ನುವಂಥದ್ದು ಇದು ಎಲ್ಲಿಯಾದರೂ ಬೀಳಲಿ ಅಂತ ಹೇಳ್ತಾ ಇದ್ದಾರೆ. ಯತ್ರ ಕ್ವ ಅಪಿ ಪತತಾತ್, ಅದು ಎಲ್ಲೇ ಬಿದ್ದು ಹೋಗಲಿ, ತತ್ ಪ್ರಾಕ್ಯೇವ ಚಿದಗ್ನಿನ ದಗ್ಧಂ ಹಿ, ಅದು ಮೊದಲ ಏನಾಗೈತಿ ಅಂದರೆ ಜ್ಞಾನಾಗ್ನಿಯಿಂದ ಅದು ಸುಟ್ಟು ಹೋಗಿಬಿಟ್ಟದು. ಹೀಗಾಗಿ ಅವನ ಶರೀರ ಎಲ್ಲಿ ಬಿದ್ದರೂ ಕೂಡ ಅದು ಏನು ಅವನಿಗೆ ಸಂಬಂಧ ಅನ್ನುವಂಥದ್ದಿಲ್ಲ. ಅಂದರೆ ಅವನ ಒಂದು ಶರೀರದ ಶವ ಸಂಸ್ಕಾರದ ವಿಚಾರದಲ್ಲಿ ನಾವು ಯೋಚಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಾರೆ. ಏನ್ರಿ ಅವನ ಶರೀರ ಅಂಥ ಅಪವಿತ್ರ ಜಾಗದಲ್ಲಿ ಬಿದ್ದಾಗ ಅದನ್ನು ಯಾವ ರೀತಿಯಾಗಿ ಶವ ಸಂಸ್ಕಾರ ಮಾಡಬೇಕು ಅಂಥೇಳಿ ಅದರ ಒಂದು ವಿಷಯದೊಳಗೆ ನಾವು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಕೇವಲ ಬ್ರಹ್ಮ ಸ್ವರೂಪನೇ ಆಗಿರುವುದರಿಂದ ಅವನ ಜ್ಞಾನಾಗ್ನಿಯಿಂದ ಏನಾಗೈತಿ ಅಂದರೆ ಅದು ಮೊದಲೇ ಸುಟ್ಟು ಹೋಗಿಬಿಟ್ಟದ ಅಂತ. ಅವನ ಶರೀರ ಜ್ಞಾನಾಗ್ನಿಯಿಂದ ಸುಟ್ಟು ಹೋಗಿಬಿಟ್ಟದ. ಪುನಃ ಅದಕ್ಕೆ ನಾವು ಅಗ್ನಿ ಸಂಸ್ಕಾರ ಕೊಡಬೇಕು ಅಥವಾ ಏನಾದರೂ ಆ ಶರೀರಕ್ಕೆ ಸಂಸ್ಕಾರಾದಿಗಳನ್ನು ಹೇಳಲಿಕ್ಕೆ ಬರ್ತದೇನೋ ಅಂತಂದರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಜ್ಞಾನಿಯ ಒಂದು ಶರೀರದ ಬಿಡುಗಡೆ ವಿಚಾರದಲ್ಲಿಯೂ ಕೂಡ
ಅನೇಕ ಮಹಾತ್ಮರು ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಲೋಕಾವಾಪ್ತೈ ಮುಮುಕ್ಷೋರ್ಹಿರ್ಮರುಚಿತಪನೆ ಭ್ಯಾಸಿನೋ ಬ್ರಹ್ಮರಂಧ್ರೇ ಸನ್ಯಾಸಂ ಯೋಗಶಕ್ತ್ಯಾ ಸ್ಮರಣಮನುಭವೆ ಪ್ರಾಣನಿರ್ಯಾಣಕಾಲೇ ಕಾಶ್ಯಾಂ ಚಾಂಡಾಲವಾಟ್ಯಾಂ ಭಜತು ಸತು ಮೃತಿಂ ಜ್ಞಾನತೋ ಜ್ಞಾನತೋ ವಾ ನಾರೂಢೋ ನ ಮೃತ ಸ್ಯಾದ್ವಪುಃ ರಸೋ ನಯನೆ ಧೀರ್ವಿಭುತ್ವಾನ್ನ ಯಸ್ಯ. ನೋಡಿ, ಸರ್ಪಭೂಷಣ ಶ್ರೀಗಳವರು ಜ್ಞಾನಶತಕದಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಣ ಹೋಗುವಂಥ ಕಾಲದೊಳಗೆ ಈ ಶರೀರವನ್ನು ತ್ಯಜಿಸಿ ಪ್ರಾಣ ಹೋಗ್ತದಲ್ಲ, ಅಂಥ ಸಂದರ್ಭದೊಳಗೆ ಈ ಯಾವ ಮುಮುಕ್ಷುವಿಗೆ ಮತ್ತು ಅಭ್ಯಾಸಿಗೆ ಅಂತ ಹೇಳ್ತಾ ಇದ್ದಾರೆ. ಯಾವನು ಮುಮುಕ್ಷು ಅದಾನ ಅವನು ಚಂದ್ರನಾಡಿಯ ಮುಖಾಂತರವಾಗಿ ಪ್ರಾಣವನ್ನು ತ್ಯಾಗ ಮಾಡಬೇಕು. ಅಭ್ಯಾಸಿಯಾಗಿರತಕ್ಕಂಥವನು ಸೂರ್ಯನಾಡಿಯಲ್ಲಿ ತ್ಯಾಗ ಮಾಡಬೇಕು. ಮತ್ತು ಅನುಭವಿಯಾಗಿರತಕ್ಕಂಥವನು ಬ್ರಹ್ಮರಂಧ್ರದಲ್ಲಿ ಅಲ್ಲಿ ಸ್ಮರಣವನ್ನು ಮಾಡಿಕೊಂಡು ದೇಹ ಬಿಡಬೇಕು ಅಂಥೇಳಿ ಹಿಂಗೆ ಒಂದು ವಿಧಿ ಎನ್ನುವಂಥದ್ದಿದೆ. ಇಲ್ಲಿ ಮುಮುಕ್ಷು, ಅಭ್ಯಾಸಿ ಮತ್ತು ಅನುಭವಿ ಇವರನ್ನು ಕುರಿತು ಶಾಸ್ತ್ರಗಳು ಇಂಥ ಒಂದು ಕಾಲದೊಳಗೆ ಇಂಥ ನಾಡಿಯ ಮುಖಾಂತರವಾಗಿ ಚಂದ್ರನಾಡಿ ಆಗಲಿ, ಸೂರ್ಯನಾಡಿ ಆಗಲಿ, ಬ್ರಹ್ಮರಂಧ್ರದೇ ಆಗಲಿ ಈ ರೀತಿ ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂಥೇಳಿ ಅಲ್ಲಿ ವಿಧಿಗಳದಾವ. ಆದರೆ ಯಾವನು ಆರೂಢನಾಗಿದ್ದಾನೆಯೋ, ಯಾವನು ಬ್ರಹ್ಮಜ್ಞಾನಿಯಾಗಿದ್ದಾನೆಯೋ ಅವನಿಗೆ ಯಾವುದೇ ಒಂದು ವಿಧಿ ಎನ್ನುವಂಥದ್ದಿಲ್ಲ. ಆರೂಢೋ ನೋ ಮೃತಃ ಸ್ಯಾದ್ವಪುಃ ಅಸುನಯನೆ ಅಂದರೆ ಅವನು ಪ್ರಾಣ ಹೋಗುವಂಥ ಸಂದರ್ಭದೊಳಗೆ ಅವನು ಕಾಶಿ ದೇಶದಲ್ಲಿ ಆದರೂ ಇರಲಿ ಅಥವಾ ಹೊಲೆಯರ ಕೇರಿಯೊಳಗಾದ್ರೂ ಇರಲಿ ಅಥವಾ ಅರಿವಿನಲ್ಲಿ ಆಗಲಿ ಮರವಿಯಲ್ಲಿ ಆಗಲಿ ಮರಣ ಅನ್ನುವಂಥದ್ದಾದ್ರೂ ಸರಿಯೇ ಅವನಿಗೆ ಯಾವುದೇ ದೇಶ ಕಾಲಾದಿಗಳ ವಿಧಿ ಎನ್ನುವಂಥದ್ದು ಇಲ್ಲ ಅಂಥೇಳಿ ಹೀಗೆ ನಮಗೆ ಸರ್ಪಭೂಷಣ ಶ್ರೀಗಳು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಮುಮುಕ್ಷು ಅಥವಾ ಅನುಭವಿ ಅಂಥವರಿಗೆ ವೇದಗಳು ಹಿಂಗಿಂಗಪ್ಪ ಹಿಂಗೆ ಪ್ರಾಣ ಬಿಡಬೇಕು, ಇಂಥ ಕಾಲಲ್ಲಿ ಬಿಡಬೇಕು, ಇಂಥ ದೇಶದಲ್ಲಿ ಬಿಡಬೇಕು ಅಂಥೇಳಿ ಅವರಿಗೆ ವೇದ ಅನ್ನುವಂಥದ್ದು ವಿಧಿಸ್ತದೆ. ಆದರೆ ನಿಜವಾಗಿ ಯಾವನು ತತ್ವಜ್ಞಾನಿ ಅದಾನ ಅಂಥವನಿಗೆ ಯಾವುದೇ ಒಂದು ವಿಧಿ ಎನ್ನುವಂಥದ್ದು ಅಲ್ಲಿ ವಿಧಿಸುವುದಿಲ್ಲ. ಅವನ ಶರೀರ ಎಲ್ಲಿಯಾದರೂ ಪವಿತ್ರವಾಗಿರ್ತಕ್ಕಂಥ ಕಾಶಿ ದೇಶದಲ್ಲಿ ಆದ್ರೂ ಕೂಡ ಹೋಗಬಹುದು, ಅಥವಾ ಚಾಂಡಾಲರ ಬೀದಿಯೊಳಗೆ ಅವರ ಶರೀರ ಅನ್ನುವಂಥದ್ದು ಹೋದ್ರೂ ಕೂಡ ಜ್ಞಾನತಃ ಅಂದರೆ ಅರಿವಿನಿಂದ, ಅದರಂದರೆ ಪರಮಾತ್ಮನ ಜ್ಞಾನದೊಳಗೆ ಅವನ ವೃತ್ತಿಯನ್ನು ಬ್ರಹ್ಮಾಕಾರ ಮಾಡಿಕೊಂಡಾದ್ರೂ ಕೂಡ ಶರೀರ ಹೋದ್ರೂ ಪರವಾಗಿಲ್ಲ. ಇಲ್ಲಿಕಂದ್ರೆ ಅಜ್ಞಾನತಃ ಅಂದರೆ ಏನು, ಮರವೇ, ತನ್ನ ಸ್ವರೂಪವನ್ನು ಮರೆತು ಅವನ ಶರೀರವನ್ನು ಬಿಟ್ಟಾನಂದ್ರೂ ಕೂಡ ಅಂಥ ಆರುಡನಿಗೆ ಅವನು ನೋ ಶಾತ್ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಯಾವುದೇ ಒಂದು ವಿಧಿ ಎನ್ನುವಂಥದ್ದಿಲ್ಲ. ಅವನಿಗೆ ಯಾವುದೇ ಒಂದು ಸಂಸ್ಕಾರಾದಿಗಳು, ಶವ ಸಂಸ್ಕಾರಾದಿಗಳನ್ನು ಅವನಿಗೆ ವಿಧಿಸಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಅವನ ಬುದ್ಧಿ ಎನ್ನುವಂಥದ್ದು ಬ್ರಹ್ಮಾಕಾರವಾಗಿರುವುದರಿಂದ ಅವನ ಶರೀರ ಅನ್ನುವಂಥದ್ದು ಅಥವಾ ಪ್ರಾಣ ನೇತ್ರ ಇವುಗಳಲ್ಲಿ ಅವನ ಚಿತ್ತ ಅನ್ನುವಂಥದ್ದು ಇರೋದಿಲ್ಲ. ಅವನ ವೃತ್ತಿ ಏನಾಗಿದೆ, ಬ್ರಹ್ಮಾಕಾರ ಆಗಿ ಹೋಗಿಬಿಟ್ಟದ. ಹೀಗಾಗಿ ಇದು ನನ್ನ ಶರೀರ ಅಥವಾ ಇದು ನನ್ನ ಪ್ರಾಣ ಅಥವಾ ಇದು ನನ್ನ ಇಂದ್ರಿಯಾದಿಗಳು ಮತ್ತು ನನ್ನ ಮನಸ್ಸು ಅಂಥೇಳಿ ಇಂಥದ್ದು ಏನಾದರೂ ಐತೇನೋ ಅಂತಂದರೆ ಅವು ಯಾವ ಜ್ಞಾನಿಗೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ಶ್ರೀಮನ್ ನಿಜಗುಣ ಶ್ರೀಗಳವರು ಕೂಡ ಈ ಒಂದು ದೇಹತ್ಯಾಗದ ವಿಚಾರದೊಳಗೆ ಒಂದು ಅನುಭವ ಸಾರದಲ್ಲಿ ಒಂದು ನುಡಿಯೊಳಗೆ ಹೇಳ್ತಾ ಇದ್ದಾರೆ. ಪೊಲಗೇರಿಯೊಳು ಕಾಶಿಯೊಳು ಮರವೆ ಅರಿವಿನೊಳು ತಿಳಿದೇಹ ಒಳೆಯಲು ಊಚ ನೀಚತೆಗಳಂ
ಅಂಡಲೆ ಇಲ್ಲ ಆತ್ಮವಿದನಲ್ಲಿ. ಆತ್ಮವಿದನಲ್ಲಿ ಅಂದರೆ ತತ್ವಜ್ಞಾನಿಯಲ್ಲಿ ಅಂತ. ತತ್ವಜ್ಞಾನಿಗೆ ಹೊಲಗೇರಿಯಳು, ಒಂದು ಅಪವಿತ್ರವಾಗಿರತಕ್ಕಂಥ ಒಂದು ಹೊಲಗೇರಿಯಲ್ಲೇ ಆಗಲಿ ಅಥವಾ ಕಾಶಿಯಳು, ಪವಿತ್ರವಾಗಿರುವಂಥ ಒಂದು ಕಾಶಿ ಕ್ಷೇತ್ರದಲ್ಲಿ ಆಗಲಿ, ಮರವೇ ಅರಿವಿನಳು ಅಂತ ಹೇಳಿದರು. ತನ್ನ ನಿಜ ಸ್ವರೂಪದ ಮರವಿಂದಲಾಗಲಿ ಅಥವಾ ಅದರ ಅರಿವಿನಿಂದ ಆಗಲಿ ದೇಹ ಒಳೆಯಲ್ ಅಂದರೆ ಅವನ ದೇಹತ್ಯಾಗ ಅನ್ನುವಂಥದ್ದು ಆಯಿತು ಅಂತಂದರೆ ಅಲ್ಲಿ ಊಚ ನೀಚತೆಗಳ ಅಂತ ಹೇಳಿದರು. ಅಲ್ಲಿಗೆ ಉತ್ಕೃಷ್ಟ ಅಥವಾ ನಿಕೃಷ್ಟಗಳ ಒಂದು ಅಂಡಲೆ ಇಲ್ಲವೋ ಅಂದರೆ ಅವನಿಗೆ ಚಿಂತೆ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಯಾಕಂದರೆ ಇಂಥ ದೇಶದಲ್ಲೇ ಸೆರೆ ಬಿಡಬೇಕು, ಇಂಥ ಕಾಲದಲ್ಲೇ ಬಿಡಬೇಕು, ಹಿಂಗೆ ಆಸನ ಹಾಕಿರಬೇಕು ಅಥವಾ ಎಚ್ಚರ ಇರಬೇಕು, ಇವು ಮೊದಲಾಗಿರ್ತಕ್ಕಂಥ ನಿಯಮಗಳನ್ನು ಕರ್ಮಿ ಅಥವಾ ಉಪಾಸಕರನ್ನು ಕುರಿತು ಶಾಸ್ತ್ರಗಳು ಬೋಧ ಮಾಡ್ಕೊಂಡು ಬಂದಾರೆ. ಆದರೆ ನಿಜವನ್ನರಿತಕ್ಕಂಥ ಯಾವ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಅದನಲ್ಲ, ಅವನನ್ನು ಕುರಿತು ಶಾಸ್ತ್ರಗಳು ಏನೂ ವಿಧಿಯನ್ನು ಹೇಳಂಗಿಲ್ಲ. ಅಂದರೆ ಯಾರು ಈ ಶರೀರದೊಳಗೆ ಒಂದು ಪರಿಚ್ಛಿನ್ನ ಭಾವ ಇಟ್ಟುಕೊಂಡಿದ್ದಾರೋ, ಈ ದೇಹಾತ್ಮ ಬುದ್ಧಿಯುಳ್ಳವರಾಗಿದ್ದಾರೋ ಅವರಿಗೇ ನಿಯಮಪೂರ್ವಕವಾಗಿ ದೇಹ ತ್ಯಾಗ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಆದರೆ ಯಾವ ಜ್ಞಾನಿ ಈ ದೇಹ ನಾನಲ್ಲ, ಇದು ನನ್ನದು ಅಲ್ಲ ಅಂತ ಯಾವ ತಿಳ್ಕೊಂಡಾನೋ ಅಂದ ಅವತ್ತು ಅವನ ದೇಹ ತ್ಯಾಗ ಆಗ್ಯದ ಅಂತ ತಿಳ್ಕೋಬೇಕು. ಈ ದೇಹ ನಾನಲ್ಲ ಅಂತ ಯಾವ ತಿಳ್ಕೊಂಡಾನಲ್ಲ, ಆ ತಿಳ್ಕೊಂಡಾಗ ಅವನಿಗೆ ಜ್ಞಾನ ಆದಾಗಲೇ ಅವನಿಗೆ ದೇಹತ್ಯಾಗ ಆಗ್ಯದ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಜ್ಞಾನಿಯನ್ನು ಕುರಿತು ಈ ತ್ಯಾಗವನ್ನು, ಶರೀರ ತ್ಯಾಗದ ಒಂದು ವಿಧಿ ಎನ್ನುವಂಥದ್ದನ್ನು ಶಾಸ್ತ್ರ ಅವನಿಗೆ ಹೇಳೋದಿಲ್ಲ. ಅಂದರೆ ಹೀಗೇ ದೇಹತ್ಯಾಗ ಮಾಡಬೇಕನ್ನುವಂಥ ಚಿಂತೆ ಅವನಿಗೆ ಇಲ್ಲ ಅಂತ. ಕಾಶಿಯೊಳಗೆ ಬಿಡಲಿ ಅಥವಾ ಹೊಲೆಯರಕೇರಿಯೊಳಗನ ಬಿಡಲಿ ಅಥವಾ ತನ್ನ ನಿಜ ಸ್ವರೂಪದ ಎಚ್ಚರದೊಳಗಾದ್ರೂ ಬಿಡಲಿ ಅಥವಾ ಎಚ್ಚರ ಇಲ್ಲದೇ ಇದ್ರೂ ಕೂಡ ಎಲ್ಲಿಯಾದರೂ ಆಗೋಲ್ಯಾಕ ಅವನ ದೇಹತ್ಯಾಗ ಆಗೈತಿ ಅಂತಂದರೆ ಅವನು ಮುಕ್ತನೇ ಆಗಿದ್ದಾನೆ ಅಂತ. ಕಾಶ್ಯಾನ್ ಮರಣಾನ್ ಮುಕ್ತಿ ಅಂತ ಹೇಳ್ತಾರೆ. ಅಂದರೆ ಕಾಶಿಯೊಳಗೆ ಸತ್ರ ಮುಕ್ತಿ ಆಗ್ತದಂತ ಹೇಳ್ತಾರೆ. ಅದು ಉಪಾಸಕರನ್ನು ಕುರಿತು. ಉಪಾಸಕರಿಗೆ ಕಾಶಿ ದೇಶದೊಳಗೆ ದೇಹತ್ಯಾಗ ಮಾಡಿದರೆ ಮುಕ್ತಿ ಆಗ್ತದಂತೇಳಿ ಉಪಾಸಕರಿಗೆ ಹೇಳಿದ್ದಾರೆ ಹೊರತು ಈ ಜ್ಞಾನಿಗೆ ಅಲ್ಲಿ ಪವಿತ್ರವಾದ ಕಾಶಿ ದೇಶದ ಒಳಗೆ ಅಲ್ಲಿ ತನ್ನ ನಿಜ ಸ್ವರೂಪದ ಒಂದು ಸ್ಮರಣ ಮಾಡಿದಾಗ ದೇಹತ್ಯಾಗದ ಒಳ್ಳೆಯದು ಅಂಥೇಳಿ ಈ ರೀತಿಯಾಗಿ ಅಥವಾ ಹೊಲಗೇರಿಯೊಳಗೆ ವಿಸ್ಮೃತಿ ಮೂಲಕವಾಗಿ ದೇಹ ಸ್ಮರಣ ಇಲ್ಲದಲೇ ಅಂದರೆ ಏನೋ ನಿಜದ ಸ್ಮರಣ ಇಲ್ಲದಲೇ ದೇಹತ್ಯಾಗ ಆದರೆ ಒಳ್ಳೆಯದು ಅಂಥೇಳಿ ಈ ಪ್ರಕಾರವಾಗಿ ಜ್ಞಾನಿಯ ಒಂದು ವಿಚಾರದೊಳಗೆ ಯಾವುದೇ ವಿಧಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ನಿಜಗುಣಶ್ರೀಗಳವರು ಅನುಭವ ಸಾರದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲೇನು ಹೇಳಿದರು, ಯತ್ರ ಕ್ವಾಪಿ ವಿಶೀರ್ಣಂ ಸತ್ಪರ್ಣಮಿವ ತರೋರ್ವಪು ಪತತಾತ್. ಅಂದರೆ ಬ್ರಹ್ಮಸ್ವರೂಪವೇ ಆಗಿರತಕ್ಕಂಥ ತತ್ವಜ್ಞಾನಿಯ ಒಂದು ಶರೀರ ಅನ್ನುವಂಥದ್ದು ಹೇಗೆ ಮರದಿಂದ ಉದುರಿ ಹೋಗಿರತಕ್ಕಂಥ ಎಲೆಯಂತೆ, ಆ ಎಲೆ ಎಲ್ಲಿ ಬಿದ್ದರೆ ಏನು, ಹಾಗೆ ಇಲ್ಲಿ ಈ ಜ್ಞಾನಿಯ ಒಂದು ಶರೀರ ಅನ್ನುವಂಥದ್ದು ಅದು ಅಲ್ಲಿ ಎಲ್ಲೇ ಬಿದ್ದರೂ ಕೂಡ ಶರೀರ ಎಲ್ಲೇ ತ್ಯಾಗ ಆದ್ರೂ ಕೂಡ ಅವನಿಗೆ ಏನೂ ಆಗೋದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಃ ಪೂರ್ಣಾದ್ವಯಮಾನಂದಮಯಾತ್ಮನ ಸದಾ ನ ದೇಶಕಾಲಾದ್ಯುಚಿತ ಪ್ರತೀಕ್ಷಾ ತ್ವಂಮಾಂಸವಿಚ್ಛಿಂದ ವಿಸರ್ಜನಾಯ. ಸದಾತ್ಮನಿ ಅಂದರೆ ಸತ್ಸ್ವರೂಪನಾಗಿರ್ತಕ್ಕಂಥ ಬ್ರಹ್ಮಣಿ ಅಂದರೆ ಬ್ರಹ್ಮದಲ್ಲಿ ಅಂತ. ಬ್ರಹ್ಮ ಅನ್ನುವಂಥದ್ದು ಅದು ಸತ್ಸ್ವರೂಪವಾಗಿರುವಂಥದ್ದು. ಸತ್ತಂದ್ರೇನು ತ್ರಿಕಾಲ ಅಬಾಧ್ಯವಾಗಿರ್ತಕ್ಕಂಥದ್ದು. ಮೂರೂ ಕಾಲದಲ್ಲಿ ಯಾವುದು ನಾಶರಹಿತವಾಗಿದೆಯೋ ಅದು ಸತ್ಸ್ವರೂಪ ಅಂತ ಹೇಳಿಸ್ಕೊಳ್ತದೆ.
ಅಂದರೆ ಪ್ರಳಯದಕ್ಕಿಂತಲೂ ಪ್ರಳಯದ ನಂತರದಲ್ಲಿ ಆಗಲಿ, ಸೃಷ್ಟಿ ಪೂರ್ವದಲ್ಲಿ ಆಗಲಿ, ಸೃಷ್ಟಿ ಕಾಲದಲ್ಲಿ ಆಗಲಿ ಯಾವುದು ನಾಶರಹಿತವಾಗಿರುವಂಥ ವಸ್ತುವಿದೆಯೋ ಅದು ಬ್ರಹ್ಮ. ಅದುವೇ ಇಲ್ಲಿ ಸತ್ಸ್ವರೂಪವಾಗಿರುವಂಥದ್ದು. ಸದಾ ಪೂರ್ಣ ಅದ್ವಯ ಆನಂದಮಯ ಆತ್ಮನ. ಸದಾ ಅಂದರೆ ಯಾವಾಗಲೂ ಅಂಥ ಪೂರ್ಣವಾಗಿರುವಂಥ ಅದ್ವಯ ಆನಂದಮಯವಾಗಿರುವಂಥ ಆ ಸ್ವರೂಪದಿಂದ ತಿಷ್ಠತಃ ನಿಂತಿರುವಂಥ ಮುನೇಹಿ ಅಂದರೆ ಮುನಿಗೆ ಅಂತ. ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಅಂಥ ಪರಿಪೂರ್ಣವಾಗಿರುವಂಥ ಅದ್ವಯ ಆನಂದ ಸ್ವರೂಪನೇ ಆಗಿದ್ದಾನೆ ಅಂತ. ಯಾಕಂದರೆ ಪರಬ್ರಹ್ಮ ವಸ್ತು ಪರಿಪೂರ್ಣ ಅದ. ಆ ಪರಬ್ರಹ್ಮದ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ತತ್ವಜ್ಞಾನಿಯೂ ಕೂಡ ಅಂಥ ಪರಿಪೂರ್ಣ ಸ್ವರೂಪನೇ ಆಗಿದ್ದಾನೆ ಮತ್ತು ಅದ್ವಯ ಸ್ವರೂಪನಾಗಿದ್ದಾನೆ, ಆನಂದ ಸ್ವರೂಪನಾಗಿದ್ದಾನೆ. ಸದಾ ಯಾವಾಗಲೂ ಅಂಥ ಸತ್ಸ್ವರೂಪವಾದ ಬ್ರಹ್ಮದಲ್ಲಿಯೇ ಅವನ ವೃತ್ತಿ ಎನ್ನುವಂಥದ್ದು ಮಗ್ನವಾಗಿರುವುದರಿಂದ, ಅದರಲ್ಲಿ ಲೀನವಾಗಿರುವುದರಿಂದ ತಿಷ್ಠತಃ ಈ ರೀತಿಯಾಗಿ ನಿಂತಿರತಕ್ಕಂಥ ಮುನೇಹಿ ಅಂದರೆ ಯೋಗಿಗೆ ತ್ವಕ್ ಮಾಂಸ ಪಿಂಡ ವಿಸರ್ಜನಾಯ. ನೋಡಿ, ಈ ಶರೀರ ಅನ್ನುವಂಥದ್ದು ಇದರ ಸ್ವರೂಪ ಹೇಗಿದೆ ಅಂತಂದರೆ ಇದು ಚರ್ಮ ಮಾಂಸ ಮಲಗಳ ಮುದ್ದೆಯಾಗಿದೆ ಅಂತ. ಈ ಶರೀರದಲ್ಲಿ ವಿಚಾರ ಮಾಡಿ ನೋಡಿದರೆ ಮೇಲೆ ಚರ್ಮ ಕಾಣಿಸ್ತದೆ, ಒಳಗಡೆ ಮಾಂಸ ಮಲಗಳ ಒಂದು ಮುದ್ದೆಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ ಮದ್ರುವಂ ಕಲೇವರಂ ಮೂತ್ರ ಪುರೀಶ ಭಾಜನಂ ರಮಂತಿ ಮೂಢ ನರಮಂತಿ ಪಂಡಿತಾಹ ಅಂತ ಒಂದು ಶ್ಲೋಕದಲ್ಲಿ ಮಹಾತ್ಮ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾರೆ. ಇದಂ ಶರೀರಂ ಕೃಮಿಜಾಲ ಸಂಕುಲಂ. ಈ ಶರೀರ ಅನ್ನುವಂಥದ್ದು ಇದರೊಳಗೆ ಅನೇಕ ಕೃಮಿಗಳ ಸಮೂಹವೇ ಇದೆ ಅಂತ. ಅನಂತ ಕ್ರಿಮಿಗಳು ನಮ್ಮ ಶರೀರದೊಳಗದಾವೆ. ಇದು ಸ್ವಾಭಾವಿಕವಾಗಿ ದುರ್ಗಂಧವಾಗಿರತಕ್ಕಂಥದ್ದು. ಇದು ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ ಮದ್ರುವಂ. ಇದು ಸ್ವಾಭಾವಿಕವಾಗಿ ದುರ್ಗಂಧದಿಂದ ಕೂಡಿಕೊಂಡದ, ಇದು ಅಶುಚಿ ಉಳ್ಳದ್ದಾಗ್ಯದ ಮತ್ತು ಅಧ್ರುವ ಅಂತಂದ್ರೆ ಇದು ನಾಶ ಉಳ್ಳದ್ದದ. ಈ ಶರೀರ ಯಾವಾಗ ನಾಶ ಆಗ್ತದಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಇಂಥ ಒಂದು ಶರೀರ ಸ್ವರೂಪ ಅದ ಅಂತ ಹೇಳ್ತಾರೆ. ಕಲೇವರಂ ಮೂತ್ರ ಪುರೀಶ ಭಾಜನಂ. ಈ ಶರೀರ ಅನ್ನುವಂಥದ್ದು ಮಲಮೂತ್ರಗಳ ಭಾಂಡ ಅಂತ ಹೇಳ್ಕೊಂಡು ಬಂದರು. ಇತಿಕಾರಲ್ಲಿ ಹೇಳ್ತಾ ಇದ್ದಾನೆ, ಕಲೇವರಂ ಮೂತ್ರ ಪುರೀಶ ಭಾಜನಂ. ಇಂಥ ಶರೀರದೊಳಗೆ ನಾವು ಪಾಮರರಾಗಿರ್ತಕ್ಕಂಥ ಅಜ್ಞಾನಿಗಿರ್ತಕ್ಕಂಥ ಜೀವರು ಇದರ ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಾರೆ. ಆದರೆ ಪಂಡಿತರಾದವರು ಇದರ ಮೇಲೆ ಪ್ರೀತಿಯನ್ನು ಮಾಡೋದಿಲ್ಲ. ಯಾಕದಕ್ಕೆ ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧ ಮಶೌಚ ಮದ್ರುವಂ ಕಲೇವರಂ ಮೂತ್ರ ಪುರೀಶ ಭಾಜನಂ. ಅಂದರೆ ಈ ರೀತಿ ಅಶುಚಿಯಾಗಿರ್ತಕ್ಕಂಥ ಶರೀರ ಅನ್ನುವಂಥದ್ದನ್ನು ಇಲ್ಲಿ ಯಾವ ಪಂಡಿತರು ಎಂದೂ ಮೋಹ ಮಾಡೋಕ್ಕೆ ಹೋಗಂಗಿಲ್ಲ. ಇದನ್ನು ಅರಿಯದೇ ಇರತಕ್ಕಂಥ ಪಾಮರರು ಮಾತ್ರ ನನ್ನ ಶರೀರ ಭಾಳ ಶುಚಿ ಅದ, ಇದೇ ನಾನು ಅಂಥೇಳಿ ಅದರಲ್ಲಿ ಆತ್ಮಭಾವನೆಯನ್ನು ಮಾಡಿಕೊಂಡು ಈ ಶರೀರದ ಮೇಲೆ ಮೋಹವನ್ನು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಹೇಳ್ತಾ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಇಂಥ ಚರ್ಮ ಮಾಂಸಗಳ ಮಲಗಳ ಮುದ್ದೆಯಾಗಿರ್ತಕ್ಕಂಥ ಈ ಶರೀರದ ಒಂದು ವಿಸರ್ಜನೆ ಅಂದರೆ ಇದನ್ನು ತ್ಯಾಗ ಮಾಡಬೇಕಾಗಿತ್ತು ಅಂತಂದರೆ ದೇಶ ಕಾಲಾದಿ ಉಚಿತ ಪ್ರತೀಕ್ಷಾನ. ಇದಕ್ಕೆ ಉಚಿತವಾಗಿರ್ತಕ್ಕಂಥ ಒಂದು ದೇಶ ಆಗಲಿ ಅಥವಾ ಕಾಲಾದಿಗಳ ಅಪೇಕ್ಷೆ ಅನ್ನುವಂಥದ್ದು ಆ ತತ್ವಜ್ಞಾನಿಗೆ ಅದೇನು ಅಂತಂದರೆ ಇಲ್ಲ ಅಂತ. ಉಪಾಸಕರನ್ನು ಕುರಿತು ಅಲ್ಲಿ ವೇದಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ನೋಡಪ್ಪ ಇಂಥ ಕಾಲದಲ್ಲಿ ನಿನ್ನ ಶರೀರವನ್ನು ಬಿಡಬೇಕು. ಈಗ ಯಾರು ಉಪಾಸನೆಯನ್ನು ಮಾಡ್ತಾ ಇದ್ದಾರೋ ಅಂಥ ಒಂದು ಸಂದರ್ಭದೊಳಗೆ, ಯಾಕಂದರೆ ಇಲ್ಲಿ
ಒಬ್ಬ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಜ್ಞಾನಿಗೂ ಕೂಡ ನೀವು ವಿಧಿಯನ್ನು ಹೇಳಲೇಬೇಕು ಮತ್ತು ನಿಷೇಧವನ್ನು ಕೂಡ ಅವ್ರಿಗೆ ಹೇಳಬೇಕು ಅಂಥೇಳಿ ಒಂದು ಆಕ್ಷೇಪ ಬರ್ತದೆ. ಯಾಕಂದರೆ ಅವನಿಗೂ ಒಂದು ಅರಿವು ಅದ. ಅಜ್ಞಾನಿ ಮಾತ್ರ ಬಿಡ್ಬೋದು, ಯಾಕೆಂದರೆ ಅವರಿಗೆ ಇದು ಶ್ರೇಷ್ಠ ಇದು ಕನಿಷ್ಠ ಅನ್ನುವಂಥ ಅರಿವಿಲ್ಲ. ಆದ್ದರಿಂದ ಜ್ಞಾನಿ ಶ್ರೇಷ್ಠವಾದ ವಿಧಿಯನ್ನು ಗ್ರಹಿಸಿ ಕನಿಷ್ಠವಾಗಿರ್ತಕ್ಕಂಥ ವಿಧಿಯನ್ನು ತ್ಯಜಿಸಬೇಕು ಅಂಥೇಳಿ ಈ ಪ್ರಕಾರವಾಗಿ ವಿಧಿ ನಿಷೇಧಗಳು ಎರಡೂ ಸಮಾನ ಆಗಿರ್ತಾವೆ ಅಂಥೇಳಿ ಈ ಪ್ರಕಾರವಾಗಿ ಸಂಶಯ ಮಾಡಿದರೆ ಅದಕ್ಕೆ ಅಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭೇದಿಶಾ ವಿಧಿ ನಿಷೇಧಾದಿಯಂ ಸಮವೇ ನಿಜವಾದ ಯೋಗೀಂದ್ರನೊಳಗೆ ವಾರಣಾಸಿಯೊಳಾದ ಕರ್ಮದ್ವಯದ ಪಾಂಗು. ನಿಜುಂಶಿಗಳವರು ಹೇಳಿದರು. ಅಂದರೆ ಇಲ್ಲಿ ತತ್ವಜ್ಞಾನಿಗೆ ವಿಧಿ ನಿಷೇಧಗಳ ಕಟ್ಟಳೆ ಎನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಶಿಯೊಳಗೆ ಯಾವುದೇ ಪ್ರಾಣಿ ಎನ್ನುವಂಥದ್ದು ಸತ್ರ ಅಲ್ಲಿ ಮುಕ್ತನಾಗ್ತಾನೆ. ಯಾಕಂದ್ರೆ ಯಾವ ಪ್ರಾಣಿ ಎನ್ನುವಂಥದ್ದು ಅಲ್ಲಿ ಮರಣೋನ್ಮುಖ ಆಗ್ತದೋ ಆವಾಗ ಕಾಶಿ ವಿಶ್ವೇಶ್ವರ ಬಂದು ಆ ಪ್ರಾಣಿಗಳ ಬಲಗಿವಿಯೊಳಗೆ ತಾರಕೋಪದೇಶವನ್ನು ಮಾಡ್ತಾನೆ. ಅದರಿಂದ ಸರ್ವ ಪ್ರಾಣಿಗಳು ಕಾಶಿಯಲ್ಲಿ ಮುಕ್ತರಾಗ್ತಾರೆ ಅಂಥೇಳಿ ಸ್ಕಂದ ಪುರಾಣದೊಳಗೆ ಕಾಶಿಖಂಡದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಕಾಶಿವಾಸಿಗಳಿಗೆ ಪುಣ್ಯ ಪಾಪಗಳು ಊಚ ನೀಚಗಳಾಗಿ ತೋರಲಾರದೆ ಸಮವಾಗಿ ತೋರ್ತಾ ಇದ್ದಾವೆ ಅಂತ. ಯಾಕಂದರೆ ಅಲ್ಲಿ ಪುಣ್ಯ ಪಾಪಗಳಿಂದ ಏನೂ ಫಲ ಇಲ್ಲ. ಅದರಂತೆ ಇಲ್ಲಿ ಜ್ಞಾನಿಯಾದ್ರೂ ಕೂಡ ಈ ವಿಧಿ ನಿಷೇಧಗಳು ಇವುಗೂ ಎರಡು ಸಮಾನ ಅದಾವು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವು ಫಲವನ್ನು ಕೊಡದ ಕಾರಣ ಆ ವಿಧಿ ನಿಷೇಧಗಳಿಂದ ಅವನಿಗೆ ಏನೂ ಪ್ರಯೋಜನ ಅನ್ನುವಂಥದ್ದು ಆಗೋದಿಲ್ಲ. ಅದಕ್ಕೆ ಇಲ್ಲಿ ಅಜ್ಞಾನಿ ಜನರು ಏನದಾರಲ್ಲ ಅವರು ಭೇದ ಬುದ್ಧಿ ಉಳ್ಳವರಾದ್ದರಿಂದ ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ತೋರ್ತದೆ, ಹಂಗೆ ಜ್ಞಾನಿಗೆ ತೋರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಈ ದೇಹತ್ಯಾಗವನ್ನು ಮಾಡುವಂಥ ಸಂದರ್ಭದೊಳಗೆ ಯಾವುದನ್ನು ಸ್ಮರಣ ಮಾಡಿಕೊಂಡು ದೇಹ ಬಿಡ್ತಾನೋ ಅದೇ ಹೊಂತಾನ ಅಂಥೇಳಿ ಹಿಂಗೆ ಹೇಳಿದ್ದು ಇದು ಕೇವಲ ಯಾವ ಉಪಾಸಕರನ್ನು ಕುರಿತು ಹೇಳಿದ್ದಾರೆ ಹೊರತು ಜ್ಞಾನಿಯನ್ನು ಕುರಿತು ಅವನಿಗೆ ಯಾವುದೇ ವಿಧಿ ಎನ್ನುವಂಥದ್ದು ಇಲ್ಲ ಅಂತ. ಒಂದು ಇಂಥ ದೇಶದೊಳಗೆ ಇಂಥ ಕಾಲದಲ್ಲಿ ಅವನು ಶರೀರವನ್ನು ಬಿಡಬೇಕು ಅನ್ನುವಂಥ ಯಾವುದೇ ವಿಧಿ ಎನ್ನುವಂಥದ್ದು ಜ್ಞಾನಿಗೆ ಹೇಳುವುದಿಲ್ಲ. ಒಬ್ಬ ಕರ್ಮಿ ಅಥವಾ ಉಪಾಸಕದಾನಂತ ಅವನನ್ನು ಕುರಿತು ಶಾಸ್ತ್ರಗಳು ಬೋಧ ಮಾಡ್ತಾ ಇದ್ದಾವೆ. ಮತ್ತು ದೇಹತ್ಯಾಗದ ವಿಚಾರದೊಳಗೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಇಲ್ಲಿ ತತ್ವಜ್ಞಾನಿಗೂ ಕೂಡ ವಾಸನಾ ಮೂಲಕವಾಗಿ ಜನ್ಮೋತ್ಪತ್ತಿ ಆಗಬಹುದಲ್ಲ ಅಂತಂದ್ರೆ ಹಾಗೇನಾಗುವುದಿಲ್ಲ ಅಂತ ಹೇಳ್ತಾರೆ. ಮರದ ಕೊನೆಯೋಳ್ ಮುರಿದೊಡಲ್ಲಿರುವ ತಿರ್ಪವಂ ಬೀಳುವ ವಿಸರಕ್ಕೆ ಬಯಸಿದಿರಬೇಕು ಬೀಳುವನ ಪರಿತತ್ವದರ್ಶಿಗ ಮುಕ್ತಿ ಅಂತ ಹೇಳಿದರು. ಒಬ್ಬ ಮರದ ಟೊಂಗೆ ಮೇಲೆ ಕುಳ್ತಾನ, ಅದು ಮುರಿತು ಅಂತಂದರೆ ಆ ಟೊಂಗೆ ಮೇಲಿದ್ದವನು ಯಾವ ರೀತಿಯಾಗಿ ಗುರುಳಿ ಬೀಳ್ತಾ ಇದ್ದಾನೋ, ಅವನು ಇಚ್ಛೆ ಮಾಡದೇ ಇದ್ರೂ ಕೂಡ ಯಾವ ರೀತಿಯಾಗಿ ಅವನು ಕೆಳಗೆ ಬಿದ್ದು ಬಿಡ್ತಾ ಇದ್ದಾನೋ, ಹಂಗೆ ತತ್ವಜ್ಞಾನಿಗೆ ಅವನು ಬಯಸದೇ ಇದ್ರೂ ಕೂಡ ಅವನು ಒಲ್ಲೆಂದ್ರೂ ಕೂಡ ಅವಶ್ಯವಾಗಿ ಅವನು ಮುಕ್ತಿಯನ್ನು ಪಡೀತಾ ಇದ್ದಾನೆ. ಮುಕ್ತಿ ಇಚ್ಛೆ ಇಲ್ಲಂದ್ರೂ ಕೂಡ ಅವನು ಮುಕ್ತನಾಗ್ತಾ ಇದ್ದಾನೆ ಅಂತ ಹಿಂಗೆ ನಿಜಗುಂಶಿಗಳವರು ಕೂಡ ಆ ಜ್ಞಾನಿಯಾಗಿರ್ತಕ್ಕಂಥವನು ಮುಕ್ತಿ ಸಲುವಾಗಿ ಯಾವುದೇ ವಿಧಿ ನಿಯಮಗಳನ್ನು ಅವಲಂಬಿಸುವುದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ನಿಜಗುಂಶಿಗಳವರು ಅನುಭವ ಸಾರದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದರಂತೆ ಇಲ್ಲಿ ಆಚಾರ್ಯರು ಹೇಳುವ ರೀತಿಯಲ್ಲಿ ಅವರೇನು ಹೇಳಿದರು ಅಂತಂದರೆ, ಆಚಾರ್ಯ ಹೇಳ್ತಾ ಇದ್ದಾರೆ, ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಃ ಪೂರ್ಣಾದ್ವಯಾನಂದಮಯಾತ್ಮನ ಸದಾ ನ ದೇಶಕಾಲಾದುಚಿತ ಪ್ರತೀಕ್ಷಾ ತ್ವಂಮಾಂಸ ವಿಚ್ಛೇವಿತ್ಪಿಂಡ ವಿಸರ್ಜನಾಯ. ಈ ಒಂದು ಶ್ಲೋಕದಲ್ಲಿ ಆ ಸತ್ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಯಾವಾಗಲೂ ಆ ಪೂರ್ಣವಾಗಿರುವಂಥ ಮತ್ತು ಅದ್ವಯವಾಗಿರುವಂಥ ಆ ಆನಂದ ಸ್ವರೂಪದಲ್ಲಿ ಇರುವಂಥ ಯಾವ ಯತೀಶ್ವರನಿಗೆ, ಆ ತತ್ವಜ್ಞಾನಿಗೆ
ಈ ಶರೀರ ಅನ್ನುವಂಥದ್ದನ್ನು ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಕೆಲವರು ನದಿ ದಂಡೆಯೊಳಗೆ ಹೊಳೆಯೊಳಗನ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಯಾಕಂದರೆ ಮೀನುಗಳಿಗೆ ಈ ಶರೀರ ಅನ್ನುವಂಥದ್ದು ಅರ್ಪಿತ ಆಗಲಿ ಅಂತ, ಈ ಶರೀರದ ಮಾಂಸವನ್ನು ತಿಂದು ಬದುಕಲಿ ಅಂಥೇಳಿ ಕೆಲವು ಯೋಗಿಗಳಾಗಿರ್ತಕ್ಕಂಥವರು, ಯಾಕಂದರೆ ಈ ಶರೀರದ ಮೇಲೆ ಅವರಿಗೆ ಮೋಹ ಇರಂಗಿಲ್ಲ, ಅವರಿಗೆ ತತ್ವಜ್ಞಾನ ಆಗಿ ಹೋಗಿರ್ತದೆ. ಈ ಶರೀರನ ಪರೋಪಕಾರಕ್ಕೋಸ್ಕರವಾಗಿ ಅವರು ಇದನ್ನು ತ್ಯಾಗ ಮಾಡ್ತಾ ಇದ್ದಾರೆ ಅಂತ ನಾವು ಅನೇಕ ವಿಚಾರವನ್ನು ಕೇಳ್ತಾ ಇದ್ದೀವಿ. ಆದ್ದರಿಂದ ಅಕ್ಕಮಾದಿಯು ಕೂಡ ಒಂದು ವಚನದಲ್ಲಿ ಹೇಳಿಕೊಂಡು ಬಂದರು, ಹಣ್ಣ ಮೆದ್ದ ಬಳಿಕ ಆ ಮರವನ್ನು ಆರು ತರಿದಡೇನು, ಕೇಯ ಬಿಟ್ಟ ಬಳಿಕ ಅದನ್ನು ಆರು ಉತ್ತಡೇನು, ಹೆಣ್ಣು ಬಿಟ್ಟ ಬಳಿಕ ಆಕೆ ನಾರು ಕೂಡಿದಡೇನು, ಚನ್ನ ಮಲ್ಲಿಕಾರ್ಜುನ ಅರಿದ ಬಳಿಕ ಈ ದೇಹವ ನಾಯಿ ತಿಂದಡೇನು, ನೀರು ಕುಡಿದಡೇನು ಅಂತ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಳು. ಒಬ್ಬ ತತ್ವಜ್ಞಾನಿ, ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ, ಅವನು ಈ ಶರೀರ ನಾನಲ್ಲ ಅಂಥೇಳಿ ಈ ಶರೀರದ ಮೇಲಿರ್ತಕ್ಕಂಥ ಅಭಿಮಾನವನ್ನು ತ್ಯಾಗ ಮಾಡಿದ್ದಾನೆ. ಅವನಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಸ್ವರೂಪ ಸ್ಥಿತಿ ಅನ್ನುವಂಥದ್ದು ಉಂಟಾಗ್ಯದ. ಅದಕ್ಕೆ ಇಲ್ಲಿ ಉದಾಹರಣೆ ಕೊಡ್ತಾರೆ ಅವರು, ಹಣ್ಣ ಮೆದ್ದ ಬಳಿಕ ಆ ಮರವನ್ನು ಆರು ತರಿದಡೇನು. ಈಗ ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವರು ಒಂದಿಷ್ಟು ಹಣಕ್ಕೆ ಮಾವಿನ ಮರವನ್ನು ತೊಗೊಂಡಾರಂತ ತಿಳ್ಕೊಡ್ರಿ. ಆ ಹಣ್ಣುಗಳು ಅವು ಹರ್ಕೊಳ್ಳೋ ತನಕ ಅದರ ಬಗ್ಗೆ ಭಾಳ ರಕ್ಷಣೆ ಮಾಡ್ತಾರೆ. ಯಾರಾದರೂ ಬಂದು ಹಣ್ಣು ಕಿತ್ಕೊಂಡಾರು ಅಂಥೇಳಿ ಅದನ್ನು ಕವಲ ಮಾಡ್ತಾರೆ. ಯಾವಾಗ ಹಣ್ಣುಗಳನ್ನೆಲ್ಲ ತೊಗೊಂಡು ಬಂದ ಬಳಿಕ ಆ ಮರವನ್ನು ಯಾರು ಕಡಿದ್ರೂ ಕೂಡ ಇವ್ರಿಗೇನೂ ಸಂಬಂಧ ಇಲ್ಲ. ಯಾಕಂದರೆ ಹಣ್ಣು ಇರೋ ಪರ್ಯಂತರವಾಗಿ ಆ ಹಣ್ಣಿನ ಸಲುವಾಗಿ ರಕ್ಷಣೆ ಮಾಡ್ತಾಯಿದ್ರು. ಯಾವಾಗ ಹಣ್ಣು ತಕ್ಕೊಂಡು ಬಳಿಕ ಆ ಮರವನ್ನು ಯಾರು ಕಡ್ಕೊಂಡು ಹೋದ್ರೂ ಕೂಡ ಇವರಿಗೆ ಹೇಗೆ ಸಂಬಂಧ ಇಲ್ಲವೋ ಹಾಗೆ ಒಂದು ನಮ್ಮದು ಹೊಲ ಇದೆ ಅಂತ ತಿಳ್ಕೊಡ್ರಿ. ನಾವೇನು ಮಾಡ್ತೀವಿ, ಕಷ್ಟ ಕಾಲದೊಳಗೆ ಆ ಮರ ಅನ್ನುವ ಹೊಲವನ್ನು ಬೇರೆದವರಿಗೆ ಮಾರಾಟ ಮಾಡ್ತೀವಿ. ಮೊದಲು ನಮ್ಮದಿದ್ದಾಗ ಯಾರೇ ಬಂದು ಹೊಲದೊಳಗೆ ಏನಾದರೂ ರೆಂಟೆ ಹೊಡಿದಾಗಲಿ ಬಿತ್ತೋದಾಗಲಿ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವೇನೋ, ಏನಪ್ಪ ನನ್ನ ಹೊಲ ಐತಿ, ನನ್ನ ಹೊಲದೊಳಗೆ ನೀನು ಯಾಕೆ ಇಲ್ಲಿ ಬಿತ್ತುತ್ತಾ ಇದ್ದಿ ಅಂಥೇಳಿ ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಅದನ್ನು ನಾವು ಮಾರಿದ ಬಳಿಕ ಬೇರೆದವರಿಗೆ ಆ ಹೊಲವನ್ನು ಮಾರಾಟ ಮಾಡಿದ ಬಳಿಕ ಬೇರೆ ಯಾರೋ ಬಂದು ಆ ಹೊಲದೊಳಗೆ ಏನೋ ಒಂದು ಕೃಷಿ ಕಾರ್ಯ ಮಾಡ್ತಾರಂದ್ರೂ ಕೂಡ ಅದು ನಮಗೆ ಹೆಂಗೆ ಸಂಬಂಧ ಇಲ್ಲವೋ ಹಾಗೆ ಒಬ್ಬ ಮದುವೆ ಮಾಡಿಕೊಂಡಾನ, ಹೆಂಡತಿಗೂ ಅವನಿಗೂ ಹೊಂದಾಣಿಕೆ ಇಲ್ಲ. ಅವರಿಬ್ಬರು ಡ್ರೈವರ್ಸ್ ಕೊಡ್ತಾರೆ. ಅಂದರೆ ಆ ಹೆಂಡತಿಯನ್ನು ಅವನು ತ್ಯಾಗ ಮಾಡ್ತಾನೆ. ಯಾವಾಗ ಡೈವರ್ಸ್ ಆಯಿತು ಅಂತಂದರೆ ಆ ಸಮಯದಲ್ಲಿ ಆಕೆ ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಹೋದ್ರೂ ಕೂಡ ಇವನಿಗೇನು ಅದರ ಬಗ್ಗೆ ಬಾಧೆ ಇಲ್ಲ. ಯಾಕಂದರೆ ಎಲ್ಲಿ ತನಕ ಅವನು ಮದುವೆ ಮಾಡಿಕೊಂಡು ಆಕೆ ಜೊತೆ ಸಂಸಾರ ಮಾಡುವಾಗ ಇವಳು ನನ್ನ ಹೆಂಡತಿ ಅಂಥೇಳಿ ಅವಳ ಮೇಲೆ ಅತಿಯಾದ ಮೋಹುಳ್ಳವನಾಗಿದ್ದ. ಯಾವಾಗ ಡೈವರ್ಸ್ ಆಯಿತು ಅಂದ ಕೂಡಲೇ ಇವಳು ನನ್ನವಳಲ್ಲ, ಕೋರ್ಟ್ನೊಳಗೆ ಅಲ್ಲಿ ತೀರ್ಪಾಗಿಬಿಡ್ತು, ಇಬ್ಬರಿಗೂ ಬಿಡುಗಡೆ ಅನ್ನುವಂಥದ್ದಾಯಿತು. ಆ ಸಂದರ್ಭದಲ್ಲಿ ಅವರಲ್ಲಿ ಯಾವುದೇ ಒಂದು ಸಂಬಂಧ ಉಳಿತದೇನು ಅಂತಂದರೆ ಉಳಿಯೋದಿಲ್ಲ. ಹಂಗೆ ಚನ್ನ ಮಲ್ಲಿಕಾರ್ಜುನ ಅರಿದ ಬಳಿಕ ಈ ಕಾಯವ ನಾಯಿ ತಿಂದಡೇನು, ನೀರು ಕೂಡಿದಡೇನು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಯಾವ ಪರಮಾತ್ಮ ಪರಿಪೂರ್ಣ ಏನಾದಲ್ಲ ಅಂಥ ಬ್ರಹ್ಮವನ್ನು ಅರಿತ ಬಳಿಕ ಈ ಶರೀರ ಅನ್ನುವಂಥದ್ದನ್ನು ಇದನ್ನು ನಾಯಿ ತಿಂದು ಹೋದರೂ ಅಷ್ಟೇ, ಇದು ನೀರೊಳಗೆ ಹರ್ಕೊಂಡು ಹೋದರೂ ಅಷ್ಟೇ. ಯಾಕಂದರೆ ಇದಕ್ಕೇನು ಯಾವುದೇ ವಿಧಿವಿಧಾನಗಳಿಲ್ಲ. ಈ ಶರೀರ ಸುಟ್ಟು ಹೋದಂಗೆ ಇದೆ, ಜ್ಞಾನಾಗ್ನಿಯಿಂದ ಈ ಶರೀರ ಸುಟ್ಟು ಹೋಗಿಬಿಟ್ಟಿರ್ತದೆ. ಸುಮ್ಮನೆ ನೋಡೋರ ದೃಷ್ಟಿಗೆ ಮಾತ್ರ ಶರೀರ ಇರ್ತದೆ. ಶರೀರ ಇದ್ರೂ ಕೂಡ ಜ್ಞಾನಿಗೆ ಇದರ ಮೇಲೆ ಮೋಹ ಅನ್ನುವಂಥದ್ದು ಇರೋದಿಲ್ಲ. ಶರೀರವನ್ನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಅದಕ್ಕೆ ಈ ದೇಹತ್ಯಾಗದ ವಿಷಯದೊಳಗೆ ಅಲ್ಲಿ ದೇಶ ಕಾಲ ಯಾವುದೇ ಒಂದು ನಿಯಮಗಳು ವಿಧಿವಿಧಾನಗಳು ತತ್ವಜ್ಞಾನಿಗೆ ಇಲ್ಲ, ಅವು ಕರ್ಮಿಗೆ ಅಥವಾ ಉಪಾಸಕನಿಗೆ ಮಾತ್ರ ಉಂಟು ಅನ್ನುವಂಥ ಮಾತನ್ನು ಇಲ್ಲಿ ನಿಜಗುಣ ಶ್ರೀಗಳವರು ಈ ಒಂದು ಶ್ಲೋಕದಲ್ಲಿ
ಭಾಳ ಸುಂದರವಾಗಿ ಹೇಳಿ ಅದಕ್ಕೆ ನ ದೇಶ ಕಾಲ ದುಚಿತ ಪ್ರತೀಕ್ಷಾ ಅಂದರೆ ಉಚಿತವಾಗಿರ್ತಕ್ಕಂಥ ದೇಶ ಆಗಲಿ ಉಚಿತವಾಗಿರ್ತಕ್ಕಂಥ ಕಾಲಗಳ ಅಪೇಕ್ಷೆ ಎನ್ನುವಂಥದ್ದು ಈ ಜ್ಞಾನಿಯ ದೇಹದ ತ್ಯಾಗದ ವಿಚಾರದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅವರು ಎಲ್ಲಾದ್ರೂ ಕೂಡ ತಮ್ಮ ಶರೀರವನ್ನು ತ್ಯಾಗ ಮಾಡಬಹುದು. ಎಲ್ಲಿ ತ್ಯಾಗ ಮಾಡಿದ್ರೂ ಅಲ್ಲಿ, ಯಾಕಂದರೆ ತನ್ನ ಶರೀರದ ಕೆಲಸ ಮುಗಿಸಿಬಿಟ್ಟಾನ. ಅದನ್ನು ಯಾವಾಗಲಾದರೂ ಬಿಡಬಹುದು ಶರೀರವನ್ನು. ಇಂಥ ಟೈಮ್ದಲ್ಲಿ ಬಿಡಬೇಕಂತೇನಿಲ್ಲ. ಯಾವುದೇ ಸಮಯದಲ್ಲಿ ಶರೀರ ಬಿದ್ದು ಹೋದ್ರೂ ಕೂಡ ಅಲ್ಲಿ ಯಾವುದೇ ದೋಷ ಇಲ್ಲ ಅಂಥೇಳಿ ಈ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಆಚಾರ್ಯ ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕ ವಿಚಾರವನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ 2 ಸದ್ಗುಚನ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.